Hello everyone, welcome back. Today I have a spoken English class for you. But, ಆದರೆ ಇವತ್ತಿನ ವಿಡಿಯೋದಲ್ಲಿ ಈ ಬಟ್ ಅನ್ನು ಉಪಯೋಗಿಸಿ ಹೇಳುವ ಬೇರೆ ಬೇರೆ ವಾಕ್ಯಗಳನ್ನು ನೋಡೋಣ. ಬಟ್, ಆದರೆ ಅದು ದುಃಖಕರ, ಆದರೆ ಅದು ನಿಜ. ಅದು ದುಃಖಕರ, ಆದರೆ ಅದು ನಿಜ. It is sad, but true. It is sad, but true. ಅದು ದುಃಖಕರ ತರುವ ವಿಷಯ, ಆದರೆ ಅದು ನಿಜ. ಅವನು ಏನನ್ನೂ ತಿನ್ನುವುದಿಲ್ಲ, ಆದರೆ ಹಣ್ಣುಗಳನ್ನು ತಿಂತಾನೆ. ಅಥವಾ ಅವನು ಹಣ್ಣುಗಳನ್ನು ಹೊರತುಪಡಿಸಿ ಏನನ್ನೂ ತಿನ್ನುವುದಿಲ್ಲ. He eats nothing but fruits. He eats nothing but fruits. Next example. ಸ್ಯಾಮ್ ಈಜಬಹುದು, ಆದರೆ ನನಗೆ ಸಾಧ್ಯವಿಲ್ಲ. ಆದರೆ ನನಗೆ ಸಾಧ್ಯವಿಲ್ಲ. ಸ್ಯಾಮ್ ಕ್ಯಾನ್ ಸ್ವಿಮ್, ಬಟ್ ಐ ಕಾಂಟ್. ಸ್ಯಾಮ್ ಕ್ಯಾನ್ ಸ್ವಿಮ್, ಬಟ್ ಐ ಕಾಂಟ್. ಸ್ಯಾಮ್ ಈಜಬಹುದು, ಏಕೆಂದರೆ ಅವನಿಗೆ ಈಜಲಿಕ್ಕೆ ಗೊತ್ತಿದೆ. ಆದರೆ ನನಗೆ ಸಾಧ್ಯವಿಲ್ಲ, ಏಕೆಂದರೆ ನನಗೆ ಈಜಲಿಕ್ಕೆ ಗೊತ್ತಿಲ್ಲ. ರೋಹನ್ ಪ್ರಯತ್ನಿಸಿದ, ಆದರೆ ಪರೀಕ್ಷೆಯಲ್ಲಿ ಫೇಲ್ ಆದ. ರೋಹನ್ ಟ್ರೈಡ್, ಬಟ್ ಫೇಲ್ಡ್ ಇನ್ ದಿ ಎಕ್ಸಾಮ್. ರೋಹನ್ ಟ್ರೈಡ್, ಬಟ್ ಫೇಲ್ಡ್ ಇನ್ ದಿ ಎಕ್ಸಾಮ್. ಒಳ್ಳೆಯದಿದೆ, ಆದರೆ ದುಬಾರಿ. ಒಳ್ಳೆಯದಿದೆ, ಆದರೆ ದುಬಾರಿ. ಗುಡ್, ಬಟ್ ಎಕ್ಸ್ಪೆನ್ಸಿವ್. ಗುಡ್, ಬಟ್ ಎಕ್ಸ್ಪೆನ್ಸಿವ್. ಫಾರ್ ಎಕ್ಸಾಂಪಲ್, ಈಗ ನಾವು ಐಫೋನ್ಗಳ ಬಗ್ಗೆ ಹೇಳ್ತೇವೆ. ಅದು ಒಳ್ಳೆಯದು, ಒಳ್ಳೆ ಕ್ವಾಲಿಟಿ ಇದೆ, ಆದರೆ ದುಬಾರಿ. ಗುಡ್, ಬಟ್ ಎಕ್ಸ್ಪೆನ್ಸಿವ್. ನಾನು ಪಾರ್ಟಿಗೆ ಹೋಗಲು ಬಯಸುತ್ತೇನೆ, ಆದರೆ ನಾನು ತುಂಬಾ ದಣಿದಿದ್ದೇನೆ. ನಾನು ಪಾರ್ಟಿಗೆ ಹೋಗಲು ಬಯಸುತ್ತೇನೆ, ಆದರೆ ನಾನು ತುಂಬಾ ದಣಿದಿದ್ದೇನೆ. ಐ ವಾಂಟ್ ಟು ಗೋ ಟು ದಿ ಪಾರ್ಟಿ, ಬಟ್ ಐ ಆಮ್ ಸೋ ಟಯರ್ಡ್. I want to go to the party, but I am so tired. ನಾನು ಅವನನ್ನು ಇಷ್ಟಪಡುತ್ತೇನೆ, ಆದರೆ ನಾನು ಅವನ ಸ್ನೇಹಿತರನ್ನು ಇಷ್ಟಪಡುವುದಿಲ್ಲ. I like him, but I don't like his friends. I like him, but I don't like his friends. ಈಗ ನಿಮಗೆ ಗೊತ್ತಾಗಿರ್ಬೋದು ಬಟ್ ಎಂಬ ಪದ ಇಂಗ್ಲಿಷ್ನಲ್ಲಿ ಹೇಗೆ ಬಳಸ್ತಾರೆ ಎಂದು. ಇನ್ನು ಕೂಡ ಕೆಲವು ಎಕ್ಸಾಂಪಲ್ಗಳನ್ನು ನೋಡಿ. ನನಗೆ ಹಸಿವಾಗಿದೆ, ಆದರೆ ತಿನ್ನಲು ಏನೂ ಇಲ್ಲ. ನನಗೆ ಹಸಿವಾಗಿದೆ, ಆದರೆ ನನಗೆ ತಿನ್ನಲು ಏನೂ ಇಲ್ಲ. ಐ ಆಮ್ ಹಂಗ್ರಿ, ಬಟ್ ಐ ಹ್ಯಾವ್ ನಥಿಂಗ್ ಟು ಈಟ್. ಐ ಆಮ್ ಹಂಗ್ರಿ, ಬಟ್ ಐ ಹ್ಯಾವ್ ನಥಿಂಗ್ ಟು ಈಟ್. ನಾನು ಮನೆಗೆ ಹೋಗಬೇಕಾಗಿದೆ, ಆದರೆ ಎಲ್ಲಾ ಬಸ್ಸುಗಳನ್ನು ರದ್ದು ಮಾಡಲಾಗಿದೆ. ನಾನು ಮನೆಗೆ ಹೋಗಬೇಕಾಗಿದೆ, ಆದರೆ ಎಲ್ಲಾ ಬಸ್ಸುಗಳನ್ನು ರದ್ದುಗೊಳಿಸಲಾಗಿದೆ. ನಾನು ಮನೆಗೆ ಹೋಗಬೇಕಾಗಿದೆ, ಆದರೆ ಎಲ್ಲಾ ಬಸ್ಸುಗಳನ್ನು ರದ್ದುಗೊಳಿಸಲಾಗಿದೆ. ಐ ನೀಡ್ ಟು ಗೋ ಹೋಮ್, ಬಟ್ ಆಲ್ ಆಫ್ ದಿ ಬಸ್ಸಸ್ ಆರ್ ಕ್ಯಾನ್ಸಲ್ಡ್. ಐ ನೀಡ್ ಟು ಗೋ ಹೋಮ್, but all the buses are cancelled. ನಾನು ಕಾರು ಖರೀದಿಸಲು ಬಯಸುತ್ತೇನೆ, ಆದರೆ ನನ್ನ ಬಳಿ ಹಣವಿಲ್ಲ. ನಾನು ಕಾರು ಖರೀದಿಸಲು ಬಯಸುತ್ತೇನೆ, ಆದರೆ ನನ್ನ ಬಳಿ ಹಣವಿಲ್ಲ. I want to buy a car, but I don't have any money. I want to buy a car, but I don't have any money. ನಾನು ಅವನನ್ನು ಕಾಲ್ ಮಾಡಲು ಬಯಸುತ್ತೇನೆ, ಆದರೆ ನನ್ನ ಬಳಿ ಅವನ ಫೋನ್ ನಂಬರ್ ಇಲ್ಲ. ಐ ವಾಂಟ್ ಟು ಕಾಲ್ ಹಿಮ್, ಬಟ್ ಐ ಡೋಂಟ್ ಹ್ಯಾವ್ ಹಿಸ್ ಫೋನ್ ನಂಬರ್. ಲೈಬ್ರರಿಯಲ್ಲಿ ನನ್ನನ್ನು ಹೊರತುಪಡಿಸಿ ಯಾರೂ ಇರಲಿಲ್ಲ. ಲೈಬ್ರರಿಯಲ್ಲಿ ನನ್ನನ್ನು ಹೊರತುಪಡಿಸಿ ಯಾರೂ ಇರಲಿಲ್ಲ.
There was no one at the library but me. There was no one at the library but me. ನಿನ್ನ ತಮ್ಮನನ್ನು ಹೊರತುಪಡಿಸಿ ಯಾರಿಗೂ ಹೇಳಬೇಡ. ನಿನ್ನ ತಮ್ಮನನ್ನು ಹೊರತುಪಡಿಸಿ ಯಾರಿಗೂ ಹೇಳಬೇಡ. Don't tell anyone but your brother. Don't tell anyone but your brother. ಅವನನ್ನು ಹೊರತುಪಡಿಸಿ ಅಲ್ಲಿ ಯಾರನ್ನೂ ನೋಡಿಲ್ಲ. I haven't seen anyone there but him. I haven't seen anyone there but him. ಅವನನ್ನು ಹೊರತುಪಡಿಸಿ ಇಲ್ಲಿ ಯಾರನ್ನೂ ನೋಡಿಲ್ಲ. I haven't seen anyone here but him. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾ ಇರಿ.